ಬಿಟ್ಟಿ ಚಪ್ಪಾಳಿನ ಗಿಟ್ಟಿಸಿನ ಸಲುವಾಗಿ ಕನ್ನಡಿಗರನ್ನ ಮತ್ತು ಕನ್ನಡ ಹೋರಾಟಗಾರರನ್ನ ಅವಹೇಳನಕಾರಿಯಾಗಿ ನಿಂದಿಸಿರುವುದರಿಂದ ಈ ದಿನ ಹೋರಾಟ ಹಮ್ಮಿಕೊಂಡಿದ್ದೇವೆ. ಅದರ ಫಿಲಿಮ್ನ ನೀವು ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಅದು ತಡೆ ಆಗಲಿ. ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕನ್ನಡ ಪರ ಸಂಘಟನೆಗಳಲ್ಲ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ನೇತೃತ್ವದ ತಂಡ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ಚಲನಚಿತ್ರ ಮಂದಿರಗಳನ್ನು ಚಿತ್ರ ಪ್ರದರ್ಶನ ಆಗಬಾರ್ದು ಅಂತ ನಿಷೇಧ ಹೇರುವುದರ ಮೂಲಕ ಉಗ್ರವಾದ ಹೋರಾಟನೂ ಕೂಡ ಮಾಡ್ತಾ ಇದೆ. ಕೇಸ್ ರಿಲೀಸ್ ಆದರೆ ಮುಂದಿನ ದಿನಗಳಲ್ಲಿ ನಿರ್ಧಾರ. ನಾವು ಪ್ರಾಣಕ್ಕೂ ಇಂಜರಿಯದೆ ಕರ್ನಾಟಕದ ಮಾನ ಪ್ರತಿಷ್ಠೆಗೋಸ್ಕರನಾದ್ರೂ ಆ ಫಿಲಮ್ನ ರಿಲೀಸ್ ಆಗದ ಹತ್ತಿರಕ್ಕೆ ಉಗ್ರವಾದ ಹೋರಾಟನ ಮಾಡಕ್ಕೆ ಮುಂದಾಗಿದ್ದೀವಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಆಂಜನಪ್ಪ ಅಂತ. ಇನ್ನೊಬ್ಬರು ಮಾತಾಡಿ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಏನು ಸತ್ಯರಾಜ್ ಅವಹೇಳನಕಾರಿಯಾದಂಥ ಭಾಷಣವನ್ನು ಮಾಡೋದರ ಮುಖಾಂತರ ಕನ್ನಡಿಗರನ್ನು ಹಾಗೂ ಕಾವೇರಿ ತಾಯಿಯನ್ನು ಹೀನಾಯವಾಗಿ ಮಾತಾಡಿದ್ದಾನೆ. ಇದರ ವಿರುದ್ಧ ಧ್ವನಿ ಎತ್ತುವ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ಈಗಾಗಲೇ 1 ತಿಂಗಳಿಂದ ನಿರಂತರವಾಗಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲ ಪೊಲೀಸ್ ಠಾಣೆಯನ್ನು ಮೊಕದ್ದಮೆಯನ್ನು ದಾಖಲಿಸುವ ಮುಖಾಂತರ ಹಾಗೆ ಚಿತ್ರಮಂದಿರದ ಮಾಲೀಕರಿಗೆ ಒಂದು ಪತ್ರವನ್ನು ಕೊಡುವ ಮನವಿಯನ್ನು ಕೊಡುವುದರ ಮುಖಾಂತರ ಯಾವುದೇ ಕಾರಣಕ್ಕೆ ಬಾಹುಬಲಿ ಚಿತ್ರವನ್ನು ಪ್ರದರ್ಶನ ಮಾಡಬಾರ್ದು ಅಂತ ಈಗಾಗಲೇ ಬಾಹುಬಲಿ 1 ಭಾಗ 1ನ ಪ್ರದರ್ಶನವನ್ನು ಇವತ್ತು ಶುರು ಮಾಡಿದ್ರು. ಏನು ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಮಾಡಿದ್ರು, ಅದನ್ನು ತಡೆಯುವಂಥ ಕೆಲಸವನ್ನು ಮಾಡಿದೆ. ಹಾಗೆ ಬೆಂಗಳೂರು ನಗರ ಕಮಿಷನರ್ ಅವ್ರಿಗೂ ಭೇಟಿ ಮಾಡಿ ಅವ್ರಿಗೂ ಸಹ ಮನವಿಯನ್ನು ಕೊಟ್ಟಿದ್ವಿ. ಅವರು ನಮ್ಮ ಮನವಿಯನ್ನು ಪುರಸ್ಕರಿಸಿದ್ದಾರೆ. ಯಾವುದೇ ಕಾರಣಕ್ಕಾಗೂ ಬಾಹುಬಲಿ ಚಿತ್ರವನ್ನು ರಿಲೀಸ್ ಮಾಡೋದಕ್ಕೆ ಕರ್ನಾಟಕದಲ್ಲಿ ಬಿಡೋದಿಲ್ಲ. ಯಾವುದೇ ರೀತಿ ಹೋರಾಟ ಆಗ್ಬೋದು, ಜೈಲಿಗೆ ಹೋಗೋಕ್ಕೂ ಸಹ ಸಿದ್ಧ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಜೈಲಿಗೆ ಹೋಗೋಕ್ಕೂ ಸಿದ್ಧ. ಯಾವುದೇ ಕಾರಣಕ್ಕೂ ಬಾಹುಬಲಿ ರಿಲೀಸ್ ಆಗಲ್ಲ ಕರ್ನಾಟಕದಲ್ಲಿ ಅಂತ ಹೇಳ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ